ನಿಮ್ಗೆ ನಿಜವಾಗಿಯೂ ಲೈಫ್ ಚೇಂಜ್ ಆಗಬೇಕು ಅಂತ ಅನಿಸ್ತಾ ಇದೆಯಾ? ಸೊ ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ಕಾನ್ಫಿಡೆಂಟ್ ಆಗಿರ್ಬೇಕು, ಮುಂದೆ ನಾನು ಹೋಗ್ಬೇಕು ಅಂತ ಹೇಳಿ ಅನಿಸ್ತಾ ಇದೆಯಾ? ಆದ್ರೆ ಸತ್ಯ ಏನು ಗೊತ್ತಾ ಗೈಸ್, ಜೀವನವನ್ನು ಬದಲಾಯಿಸೋಕೆ ಹೊಸದನ್ನು ಆಡ್ ಮಾಡ್ಬೇಕಂತ ಇಲ್ಲ, ಹಳೇದನ್ನೇ ಒಂದು ಬಿಡಲು ನಮ್ಗೆ ಒಂದು ಧೈರ್ಯ ಇರಬೇಕಾಗತ್ತೆ. ಕೆಲವು ಹ್ಯಾಬಿಟ್ಸ್, ಕೆಲವು ಜನರು, ಕೆಲವು ನಮ್ಮ ಯೋಚನೆಗಳು ಇವೆಲ್ಲವೂ ಕೂಡ ನಮ್ಮ ಗ್ರೋತ್ ಅನ್ನ ಸ್ಟಾಪ್ ಮಾಡುತ್ತೆ ಗೈಸ್. ನಾನು ಹೇಳೋ ಈ 5 ವಿಷಯಗಳನ್ನು ನೀವು ನಿಧಾನವಾಗಿ ಬಿಡ್ಲಿಕ್ಕೆ ರೆಡಿ ಆಗಿದ್ರೆ ಸೊ ನಿಮ್ಮ ಲೈಫ್ ಕೂಡ ನಿಧಾನವಾಗಿ ಬದಲಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಜೀವನದಲ್ಲಿ ಬದಲಾವಣೆ ಅನ್ನೋದು ಒಂದೇ ದಿನದಲ್ಲಿ ಆಗೋದಿಲ್ಲ ಗೈಸ್. ಸೊ ಸ್ಲೋ ಆಗಿ ಒಂದು ಸಣ್ಣ ಸಣ್ಣ ಹ್ಯಾಬಿಟ್ಸ್ ಗಳನ್ನು ನಾವು ಸ್ಟಾರ್ಟ್ ಮಾಡಿದಾಗಲೇ ಅದು ನಮ್ಮ ಲೈಫ್ ಚೇಂಜ್ ಆಗೋದು. ಸೊ ಕೆಲವು ಜನ ಅನ್ಕೊಂಡಿರ್ತಾರೆ ನಾನು ಚೇಂಜ್ ಆಗ್ಬೇಕು, ನಾನು ಒಂದೇನಾದ್ರೂ ಮಾಡಬೇಕು, ಗ್ರೋತ್ ಆಗ್ಬೇಕು ಅಂತ ಹೇಳಿ. ಆದ್ರೆ ಅವ್ರು ಏನ್ ಮಾಡ್ತಾರೆ, ತಮ್ಮ ಹಳೆ ಹ್ಯಾಬಿಟ್ಸ್ ಗಳನ್ನು ಬಿಡ್ಲಿಕ್ಕೆ ರೆಡಿನೇ ಇರೋದಿಲ್ಲ, ಅಂದ್ರೆ ಓಲ್ಡ್ ಹ್ಯಾಬಿಟ್ಸ್ ಅನ್ನೇ ಹಿಡ್ಕೊಂಡಿರ್ತಾರೆ. ಅವರಿಗೆ ಧೈರ್ಯನೇ ಇರೋದಿಲ್ಲ ಅದು ಬಿಡ್ಲಿಕ್ಕೆ. ಸೊ ಹಾಗಾಗಿ ಅವರು ಗ್ರೋತ್ ಆಗೋದೇ ಇಲ್ಲ, ಅದೇ ಸ್ಟೇಜ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಮೊದಲನೇದಾಗಿ ಎಲ್ಲರ ಅಪ್ರೂವಲ್ ಬೇಕು ಅನ್ನೋ ಹ್ಯಾಬಿಟ್ ಅನ್ನು ಬಿಟ್ಬಿಡಿ. ಯಾಕಂತ ಹೇಳಿದ್ರೆ ಜನ ಏನ್ ಅನ್ಕೊಳ್ತಾರೇನೋ, ಅವರು ತಪ್ಪು ತಿಳ್ಕೊಳ್ತಾರೇನೋ ನನ್ನ ಮೇಲೆ, ಈ ತರ ಯೋಚನೆ ಮಾಡೋದನ್ನು ಫಸ್ಟ್ ನಿಲ್ಲಿಸಿ. ಬೇರೆಯವ್ರಿಗೋಸ್ಕರ ಅಪ್ರೂವಲ್ ಹುಡುಕ್ತಾನೆ ಇರ್ತೀರಾ. ಸೊ ಆವಾಗ ನೀವು ನಿಜವಾಗಿ ನಿಮ್ಮ ಜೀವನದಲ್ಲಿ ನೀವು ಬದುಕೋದಿಲ್ಲ. ಸೊ ಅದನ್ನ ಬಿಟ್ಟಾಕಿ ನಿಮ್ಮ ಜೀವನ ನಿಮ್ದು, ನಿಮ್ಮ ಡಿಸಿಷನ್ ನಿಮ್ದು, ಎಲ್ಲವೂ ಕೂಡ ನಿಮ್ದೇ ಆಗಿರ್ಬೇಕು. ಆವಾಗ ಮಾತ್ರ ನೀವು ಒಂದು ನಿಮ್ಮ ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ, ಮತ್ತೆ ನೀವು ಒಂದು ಒಳ್ಳೆ ಬೆಟರ್ ಲೈಫ್ ಅಲ್ಲಿ ಇರ್ತೀರಾ. ಎರಡನೆಯದಾಗಿ ಅತಿಯಾಗಿ ಯೋಚನೆ ಮಾಡೋದನ್ನು ಫಸ್ಟ್ ನಿಲ್ಲಿಸಿ. ಯಾಕಂತ ಹೇಳಿದ್ರೆ ಈ ಅತಿಯಾದ ಯೋಚನೆ ಏನಿರುತ್ತೆ ನಮ್ಮ ಮೈಂಡ್ ಅನ್ನು ಸ್ಲೋಲಿ ಡೌನ್ ಮಾಡುತ್ತೆ, ಮತ್ತೆ ನಮ್ಗೆ ಟೈರ್ಡ್ ಮಾಡುತ್ತೆ. ಸೊ ಹಾಗಾಗಿ ಅತಿಯಾದ ಯೋಚನೆ ಬೇಡ. ಸೊ ಈ ಅತಿಯಾದ ಯೋಚನೆ ಅಂತ ಹೇಳಿದ್ರೆ ಏನಂದ್ರೆ ನಾವು ಫೇಲ್ಯೂರ್ ಆಗ್ಬಿಟ್ರೆ, ಆ ಕೆಲಸ ನನ್ನ ಕಡೆ ಆಗದೇ ಇದ್ರೆ, ಅಥವಾ ಈ ತರ ಯೋಚನೆ ಮಾಡೋದು. ಸೊ ಹಾಗಾಗಿ ಈ ತರ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ, ನಿಮ್ಮ ಕೆಲಸಗಳು ಅಥವಾ ಏನ್ ನೀವು ಪ್ರೋಗ್ರೆಸ್ ಮಾಡ್ಬೇಕಂತ ಹೇಳಿದ್ರೆ ಅದು ಆಗೋದೇ ಇಲ್ಲ. ಸೊ ಫಸ್ಟ್ ಏನಂತ ಹೇಳಿದ್ರೆ ನೀವು ಯೋಚನೆ ಎಷ್ಟೇ ಮಾಡಿದ್ರು ಕೂಡ ಅದು ಕೆಲಸ ಆಗೋದಿಲ್ಲ. ಸೊ ನೀವು ಆಕ್ಷನ್ ತೆಗೆದುಕೊಂಡಾಗ ಮಾತ್ರ ಆ ಕೆಲಸನ ಮುಂದೆ ಹೋಗುತ್ತೆ. ಸೊ ಹಾಗಾಗಿ ಅತಿಯಾಗಿ ಯೋಚನೆ ಮಾಡೋದನ್ನ ನಿಲ್ಲಿಸಿ, ಏನ್ ನೀವು ಮಾಡ್ಬೇಕಂತ ಇದ್ದೀರಾ ಯಾವ್ದಾದ್ರು ಒಂದು ಕೆಲಸನ, ಅದಕ್ಕೆ ಆಕ್ಷನ್ ಅನ್ನ ತೆಗೆದುಕೊಂಡು ಬಿಡಿ. ಮೂರನೆಯದಾಗಿ ಈ ನೆಗೆಟಿವ್ ಜನರ ಜೊತೆ ಸಮಯ ಕಳೆಯೋದನ್ನ ಬಿಡಿ. ಯಾಕಂತ ಹೇಳಿದ್ರೆ ಈ ನೆಗೆಟಿವ್ ಜನರು ಏನಿರ್ತಾರೆ, ಅವರು ಯಾವಾಗ್ಲೂ ನಿಮ್ಗೆ ಡಿಸ್ಕರೇಜ್ ಮಾಡ್ತಾ ಇರ್ತಾರೆ, ನಿಮ್ಮ ಕಾನ್ಫಿಡೆನ್ಸ್ ಲೋ ಮಾಡ್ತಾ ಇರ್ತಾರೆ. ಅಂದ್ರೆ ನಿನ್ ಕಡೆ ಆಗೋದಿಲ್ಲ, ಅದು ನಿನ್ ಕಡೆ ಸಾಧ್ಯನೇ ಇಲ್ಲ, ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಅವರಿಗೂ ಅದೇ ಯೋಚನೆ ಇರ್ತದೆ, ಮತ್ತೆ ನಿಮ್ಮ ಮೈಂಡ್ ಅಲ್ಲೂ ಕೂಡ ಅದೇ ಯೋಚನೆ ಆಗ್ತಾ ಇರ್ತಾರೆ. ಸೊ ನೀವು ಅವ್ರ ಜೊತೆ ಇದ್ದಾಗ ಏನಾಗುತ್ತೆ, ನಿಮ್ಮ ಮೈಂಡ್ ಕೂಡ ಅದನ್ನೇ ಒಪ್ಕೊಳ್ತಾ ಹೋಗುತ್ತೆ, ಹೌದಿರ್ಬೇಕು, ನನ್ನ ಕಡೆ ಆಗಲ್ಲ, ಇದು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಸೊ ಅವರಿಂದ ಫಸ್ಟ್ ದೂರ ಇರಿ. ಇಂಥ ಜನರ ಜೊತೆ ನೀವು ಇರೋದ್ರಿಂದ ನಿಮ್ಮ ಎನರ್ಜಿ ಕೂಡ ಡೌನ್ ಆಗ್ತದೆ, ಮತ್ತೆ ಕಾನ್ಫಿಡೆನ್ಸ್ ಕೂಡ ಪೂರ್ತಿಯಾಗಿ ಡೌನ್ ಫಾಲೇ ಆಗಿ ಹೋಗುತ್ತೆ. ಸೊ ಹಾಗಾಗಿ ನೀವು ಒಳ್ಳೆ ಸರ್ಕಲ್ ಜೊತೆ ಇದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ಮತ್ತೆ ನೀವು ನಿಮ್ಮ ಜೀವನದಲ್ಲಿ ನೀವು ಗ್ರೋತ್ ಕೂಡ ಕಾಣ್ತೀರಿ. ನಾಲ್ಕನೇದಾಗಿ ಪಾಸ್ಟ್ ಹಿಡಿದುಕೊಂಡು ಬದುಕಲಿಕ್ಕೆ ಹೋಗ್ಬೇಡಿ. ಸೊ ನೀವು ಮಾಡಿದ ಕೆಲವು ಹಳೆಯ ತಪ್ಪುಗಳು ಅಥವಾ ನಿಮ್ಮ ರಿಗ್ರೆಟ್ಸ್ಗಳು, ನಿಮ್ಮ ಹಳೆಯ ಆಲೋಚನೆಗಳು, ಅದನ್ನೇ ಇಟ್ಕೊಂಡು ನೀವು ಇವಾಗಿನ ಪ್ರೆಸೆಂಟ್ ಅಲ್ಲಿ ಬದುಕಲಿಕ್ಕೆ ಹೋಗ್ಬೇಡಿ. ಸೊ ಅದು ನಿಮ್ಮ ಎನರ್ಜಿ ಕೂಡ ಡೌನ್ ಫಾಲ್ ಮಾಡಿಬಿಡುತ್ತೆ. ಸೊ ಹಿಂದೆ ನಡೆದಿದಂತಹ ಘಟನೆಗಳನ್ನು ನೀವು ತೆಗೆದುಕೊಂಡಾಗ ನಿಮ್ಮ ಜೀವನ ತುಂಬಾನೇ ಸ್ಲೋ ಆಗಿ ಹೋಗುತ್ತೆ. ಹಿಂದೆ ನಿಮ್ಮ ಜೀವನದಲ್ಲಿ ಆಗಿ ಹೋದಂತಹ ಘಟನೆಗಳು ನಿಮ್ಗೆ ಒಂದು ಪಾಠ ಆಗಿರ್ಬೇಕೆ ಹೊರತು ನಿಮ್ಮ ಜೀವನದಲ್ಲಿ ಅದು ಪನಿಷ್ಮೆಂಟ್ ತರ ಆಗಿರಬಾರ್ದು. ಸೊ ಅದೇ ಪನಿಷ್ಮೆಂಟ್ ತರ ಆಗಿದ್ದಾಗ ನಿಮ್ಮ ಜೀವನ ಅಲ್ಲೇ ಸ್ಟಾಪ್ ಆಗಿರುತ್ತೆ. ಐದನೇದಾಗಿ ಮತ್ತು ತುಂಬಾ ಮುಖ್ಯವಾಗಿದ್ದೇನಂತ ಹೇಳಿದ್ರೆ, ನಿಮ್ಮ ಮೇಲೆ ನೀವು ಡೌಟ್ ಪಡೋದನ್ನ ಮೊದಲೇ ನಿಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಕೆಲವು ಜನ ಏನಿರ್ತಾರೆ, ನನ್ನಿಂದ ಆಗಲ್ಲ, ನಾನು ಇದಕ್ಕೆ ಇನಪ್ ಅಲ್ಲ, ನನ್ನ ಕಡೆ ಆಗೋದೇ ಇಲ್ಲ ಈ ಕೆಲಸ ಅಂತ ಹೇಳಿ, ಆಗತ್ತ ನನ್ನ ಹತ್ರ ಅಂತ ಹೇಳಿ ಡೌಟ್ ಪಡ್ತಾರೆ. ಸೊ ನಿಮ್ಮ ಮೇಲೆ ನೀವು ಡೌಟ್ ಪಟ್ಟಾಗ್ಲೇ ಎಲ್ಲವೂ ಕೂಡ ಡೌನ್ ಫಾಲ್ ಆಗ್ತಾ ಹೋಗೋದು. ಮೊದಲೇ ಯಾರಿಗೂ ನಿಮ್ಮ ಮೇಲೆ ನಂಬಿಕೆ ಇಲ್ದಿದ್ರು ಕೂಡ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ತುಂಬಾ ಜನ ಏನಂತ ಹೇಳಿದ್ರೆ ಹೊರಗಿನಿಂದ ಎಲ್ಲ ತಮ್ಗೆ ತಾವೇ ಡೌಟ್ ಪಡ್ಕೊಳ್ತಾರೆ ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಡೌಟ್ ಪಡೋದನ್ನು ಮುಂಚೆ ಅಂದ್ರೆ ಮೊದಲೇ ನಿಲ್ಲಿಸ್ಬಿಡಿ. ಸೊ ಈ ತರ ನೀವು ನಿಲ್ಸೋದ್ರಿಂದ ನಿಮ್ಗೇನು ಲಾಭ ಅಂತ ಹೇಳಿದ್ರೆ, ನಿಮ್ಮ ಗ್ರೋತ್ಗೆ ನೀವೇ ಮುನ್ನೋಡಿ ಬರ್ಕೊಳ್ಬೇಕಾಗತ್ತೆ. ಸೊ ನೀವು ನಿಮ್ಮ ಲೈಫ್ಗೆ ನೀವೇ ಮುನ್ನೋಡಿ ಬರ್ಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ನೀವು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಯಾವಾಗ ನೀವು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಟು, ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತೀರಾ, ಆವಾಗ್ಲಿಂದಲೇ ನಿಮ್ಮ ಗ್ರೋತ್ ಸ್ಟಾರ್ಟ್ ಆಗತ್ತೆ ಗೈಸ್. ಸೊ ಜನರು ಡೌಟ್ ಪಡೋದು ಸರ್ವೇ ಸಾಮಾನ್ಯ, ಅದು ಬಿಟ್ಟಾಕಿ. ಸೊ ನೀವು ನಿಮ್ಮ ಮೇಲೆ ಡೌಟ್ ಪಟ್ಟಾಗಲೇ ಎಲ್ಲವೂ ಕೂಡ ಹದಗೆಟ್ಟು ಹೋಗೋದು. ಸೊ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಡೌಟ್ ಪಡದೆ ನಿಮ್ಮ ಮೇಲೆ ನೀವು ವಿಶ್ವಾಸವಿಟ್ಟು ಒಂದು ಕೆಲಸವನ್ನು ಶುರು ಮಾಡಿ. ಇಲ್ಲಿ ಯಾವುದು ಕೂಡ ಒಂದೇ ಸಲ ಆಗಲ್ಲ, ಎಲ್ಲ ಪ್ರೋಗ್ರೆಸ್ ನಡೀತಾ ಇರ್ತದೆ, ಸ್ಲೋ ಆಗಿ ಕೂಡ ಎಲ್ಲವೂ ನಡೀತದೆ. ಹಾಗಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಡೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾವುದೇ ಕೆಲಸ ಅಂತ ಇಲ್ಲ, ಯಾವುದೇ ಒಂದು ಜೀವನ ನಡೆಸಲಿಕ್ಕೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡೋದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಆಗಿರುತ್ತೆ ಗೈಸ್. ನೆನಪಿರ್ಲಿ, ಜೀವನ ಬದಲಾಯಿಸಿಕೆ ದೊಡ್ಡ ಆಪರ್ಚುನಿಟಿಗಳೇ ನಮ್ಗೆ ಬೇಕಂತ ಇರುವುದಿಲ್ಲ. ಸೊ ಕೆಲವೊಂದ್ ಸಲ ಚಿಕ್ಕ ನಮ್ಮ ಏನು ಬ್ಯಾಡ್ ಹ್ಯಾಬಿಟ್ಸ್ ಗಳು ಇರ್ತವೆ, ಅದನ್ನ ಬಿಡೋದ್ರಿಂದ ಕೂಡ ಬಿಗ್ಗೆಸ್ಟ್ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗಿರುತ್ತೆ ನಮ್ಮಲ್ಲಿ. ನೀವು ನಿಮ್ಮ ಜೀವನದಲ್ಲಿ ಏನ್ ಯೋಚಿಸುತ್ತೀರೋ ಅಥವಾ ಏನ್ ಹಿಡಿದುಕೊಂಡಿದ್ದೀರಾ
ಅಂದರೆ ಯಾವ ರೀತಿ ನೀವು ಒಂದು ವಿಷಯನ ಅಥವಾ ನಿಮ್ಮ ಜೀವನ ಹೇಗೆ ಹೋಗಬೇಕು ಅಂತೇಳಿ ನೀವು ಯೋಚನೆ ಮಾಡ್ತಾ ಇರ್ತೀರಲ್ವಾ. ಸೊ ಆ ರೀತಿ ನೀವು ಯೋಚನೆ ಮಾಡ್ತಾ ಇದ್ದಾಗ ಅದು ನಿಮ್ಮ ಫ್ಯೂಚರ್ ಮುಂದೆ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ನೀವು ಒಂದು ಒಳ್ಳೆ ರೀತಿಯಲ್ಲಿ ಬದುಕಬೇಕಾದ್ರೆ, ಜೀವನ ಮುಂದೆ ಹೋಗ್ಬೇಕಾದ್ರೆ ಸೊ ಏನು ನಿಮ್ಮನ್ನ ಮುಂದೆ ಹೋಗ್ಲಿಕ್ಕೆ ಹಿಂದೆ ತಳ್ತಾ ಇದೆಯೋ ಸೊ ಅದನ್ನ ಮೊದಲೇ ಬಿಟ್ಟಾಕಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್.